ಪಿಯು ಫಲಿತಾಂಶ ವಿಶ್ವೇಶ್ವರಯ್ಯ ಕಾಲೇಜಿಗೆ ರಾಜ್ಯಕ್ಕೆ 11ನೇ ಸ್ಥಾನ. ಶ್ರೀ ಸಾಯಿ ವಿದ್ಯಾಪೀಠ ಶಿಕ್ಷಣ ಸಂಸ್ಥೆ ಎಣ್ಣೆ ವಡಿಗೇರಿ ಸಂಚಾಲಕ ಪಟ್ಟಣದ ಸರ್ ಎಂ ವಿಶ್ವೇಶ್ವರಯ್ಯ ವಾಣಿಜ್ಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯವು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ ಕಾಲೇಜು ವಿದ್ಯಾರ್ಥಿಗಳು 100% ಫಲಿತಾಂಶ ಪಡೆದು ತೇರ್ಗಡೆಯಾಗಿದ್ದಾರೆ. ಕಾಲೇಜು ಫಲಿತಾಂಶವು ರಾಜ್ಯಕ್ಕೆ 11ನೇ ಸ್ಥಾನ ಪಡೆದಿದೆ. ವಿಜ್ಞಾನ ವಿಭಾಗದಲ್ಲಿ ಪ್ರವೀಣ್ ಕುಮಾರ್ ಬಸವರಾಜ್ 588 ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ, ಜಿಲ್ಲೆಗೆ ದ್ವಿತೀಯ ಸ್ಥಾನಕ್ಕೆ 11ನೇ ಸ್ಥಾನ ಪಡೆದಿದ್ದಾರೆ. ಶರಣಬಸವ ಶಿವಪ್ಪ 587 ಅಂಕಗಳನ್ನು ಪಡೆದು ತಾಲೂಕಿಗೆ ದ್ವಿತೀಯ, ಜಿಲ್ಲೆಗೆ ತೃತೀಯ, ರಾಜ್ಯಕ್ಕೆ 12ನೇ ಸ್ಥಾನ ಪಡೆದಿದ್ದಾನೆ. ಕಲಾ ವಿಭಾಗದಲ್ಲಿ ಲಕ್ಷ್ಮೀ ಕಾಳಪ್ಪ ಬಡಿಗೇರ್ 579 ಅಂಕಗಳನ್ನು ಪಡೆದು ಪ್ರಥಮ, ಯಲ್ಲಪ್ಪ ಪರಮಣ್ಣ 574 ಅಂಕಗಳನ್ನು ಪಡೆದು ದ್ವಿತೀಯ, ವಾಣಿಜ್ಯ ವಿಭಾಗದಲ್ಲಿ ಚೇತನ ಆಂಜನೇಯ ನಾಯಕ್ 561 ಅಂಕಗಳನ್ನು ಪ್ರಥಮ, ರಾಧಿಕಾ ಆದಪ್ಪ 551 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಕನ್ನಡ ಭಾಷೆಯಲ್ಲಿ ಓರ್ವ ವಿದ್ಯಾರ್ಥಿ 100 ಅಂಕ ಪಡೆದರೆ, ಭೌತಶಾಸ್ತ್ರದಲ್ಲಿ ಏರ್ವರು ವಿದ್ಯಾರ್ಥಿಗಳು 100 ಅಂಕ, ರಸಾಯನಶಾಸ್ತ್ರದ 3 ವಿದ್ಯಾರ್ಥಿಗಳು 100 ಅಂಕ, ಜೀವಶಾಸ್ತ್ರದಲ್ಲಿ 5 ವಿದ್ಯಾರ್ಥಿಗಳು 100 ಅಂಕಗಳನ್ನು ಪಡೆದಿದ್ದಾರೆ. ಗಣಿತ ವಿಷಯದಲ್ಲಿ 6 ವಿದ್ಯಾರ್ಥಿಗಳು 100 ಅಂಕಗಳನ್ನು ಪಡೆದರೆ ಹಾಗೂ ಇತಿಹಾಸ ವಿಭಾಗದಲ್ಲಿ ಓರ್ವ ವಿದ್ಯಾರ್ಥಿ 100 ಅಂಕಗಳನ್ನು ಪಡೆದಿದ್ದಾನೆ. ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಂಸ್ಥೆಯು ಸೇವಾ ಪರತೆ ಕಾರ್ಯದಕ್ಷತೆಯೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕಾಲೇಜು ಪರಿಚಯಿಸಿದ ಕೀರ್ತಿ ನಮ್ಮ ಸಂಸ್ಥೆಯದ್ದಾಗಿದೆ. ವಿಜ್ಞಾನ ವಿಭಾಗದಲ್ಲಿ 100%, ವಾಣಿಜ್ಯ ವಿಭಾಗದಲ್ಲಿ 90% ವಿದ್ಯಾರ್ಥಿಗಳ, ಕಲಾ ವಿಭಾಗದಲ್ಲಿ 95% ಫಲಿತಾಂಶ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದು ವಿದ್ಯಾರ್ಥಿಗಳ ಸಾಧನೆಗೆ ಹರ್ಷ ತಂದಿದೆ ಎಂದರು. ಪ್ರಥಮ ಪಿಯುಸಿ ಕ್ಲಾಸ್ನ ಪ್ರಥಮ ಬ್ಯಾಚ್ 15ರಿಂದ ಪ್ರಾರಂಭವಾಗಿದೆ. ಮೇ ಮೊದಲನೇ ವಾರದಿಂದ ಪ್ರಥಮ ಪಿಯುಸಿ ಕ್ಲಾಸ್ನ ದ್ವಿತೀಯ ಬ್ಯಾಚ್ ಪ್ರಾರಂಭವಾಗಲಿದೆ ಎಂದು ಕಾಲೇಜಿನ ಆಡಳಿತಾಧಿಕಾರಿ ರಮೇಶ್ ತೆಗ್ಗಿನಮನಿ ತಿಳಿಸಿದರು. ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನ ಒಲಿಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನಬದ್ಧವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದ. ತಾಕತ್ತು ಕೊಟ್ಟಿದ್ದು ಏನಾದ್ರು ಇದ್ರೆ ಅದು ಭಾರತ ಸಂವಿಧಾನ. ಇಲ್ಲ ಅಂದ್ರೆ ಈ ಸಂವಿಧಾನ ಇರ್ಲಿಕ್ಕಂದ್ರೆ ಏನಿಲ್ಲಪ್ಪ ಅಂದ್ರೆ ಯಾರೋ ಒಬ್ರು ಸರ್ವಾಧಿಕಾರಿ ಅವ್ರು ಹೇಳಿದ್ದೆ ವೇದವಾಕ್ಯ, ಅವರು ಹಂಗೆ ಹೇಳಿದ್ರೆ ನಾವು ಹಂಗಿರ್ಬೇಕು. ಇದು ಹಾಗೆ ತೋರಿಸಿ ಇದು ಗಿಳಿ ಅಂದ್ರೆ ನಾವು ಗಿಳಿನೇ ಅಂತ ಅನ್ಬೇಕು. ಸತ್ಯ ತೋರಿಸಿ ಇದು ಕುದುರೆ ಅಂದ್ರೆ ನಾವು ಕುದುರೆ ಅಂತ ನಂಬಬೇಕು. ಇಲ್ಲ ಅಂತಂದ್ರೆ ನಮಗೆ ಪನಿಷ್ಮೆಂಟ್ ಆಗ್ತದೆ. ಈಗ ಹಂಗಿಲ್ಲ, ಅವನೇನೋ ಅದು ಕಾಗೆ ಅಂತ ಹೇಳಿದ್ರೆ ಅವ್ನು ಗಿಳಿ ಅಂತ ಹೇಳಿದ್ರೆ ಕಾಗೆ ಗಿಳಿ ಅಂತ ಹೇಳಿದ್ರೆ ಅವ್ನಿಗೆ ನಾವು ಮುಗಿದ್ ಬಿಟ್ಟು ಅದು ಹಂಗಲ್ಲ ಇದು ಅಂತ ಸತ್ಯನ ಹೇಳೋದಕ್ಕೆ ನಮ್ಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದು ಯಾವ್ದಾದ್ರು ಇದ್ರೆ ಅದು ಭಾರತ ಸಂವಿಧಾನ. ಇದು ನಿಮಗೆ ಯಾಕೆ ಬೇಕು, ಇದು ನಿಮಗೆ ಈ ಸದ್ಯಕ್ಕೆ ಯಾಕೆ ಇದು ಫಸ್ಟ್ ಸ್ಟೆಪ್ ಅಲ್ಲಿ ಇದು ಬೋಧನೆ ಯಾಕೆ ಮಾಡಬೇಕು ಅಂದ್ರೆ ನಿಮಗೆ ಕ್ವಶನ್ ಮಾಡುವಂತ ಎಲ್ಲಾ ಅವಕಾಶಗಳು ನಿಮ್ಗೆ ಇರ್ತವ. ಟೀಚರ್ಸ್ ನ ಕ್ವಶನ್ ಮಾಡುವಂತ ಅವಕಾಶ ಇರ್ತದ, ಮ್ಯಾನೇಜ್ಮೆಂಟ್ ಕ್ವಶನ್ ಮಾಡುವಂತ ಅವಕಾಶ ಇರ್ತದ. ಯಾವುದೇ ವಿಷಯ ಬಂದ್ರು ಕೂಡ ನಿಮ್ಗೆ ಕ್ವಶನ್ ಏನ್ ಬೇಕಾದ್ರೂ ನಿಮಗೆ ಏನ್ ಮಾಹಿತಿ ಬೇಕಾಗಿರುತ್ತ ಅದನ್ನ ಕೇಳುವಂತ ಹಕ್ಕು ನಿಮಗಿದೆ. ಇನ್ನೊಬ್ರು ಗೆಸ್ಟ್ ಬರ್ತಿದ್ದಾರೆ.
ಇಲ್ಲಿ ಯಾಕೆ ಈ ಸಂವಿಧಾನ ಈ ವಿಷಯ ಯಾಕೆ ನಾನು ಸ್ಟಾರ್ಟ್ ಮಾಡಿದೆ ಅಂದ್ರೆ ಎಲ್ಲಾ ಸ್ಕೂಲ್ಗಳಲ್ಲೂ ಇದನ್ನ ನಿಮ್ಮ ಪೀಳಿಗೆ ಪ್ರತಿದಿನ ಬೋಧನೆ ಮಾಡಿ ಕ್ಲಾಸ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ. 12th ವರೆಗೂ ಇದು ಗವರ್ಮೆಂಟ್ ಸರ್ಕ್ಯುಲರ್ ಪ್ರತಿದಿನ ಅದನ್ನ ಫ್ರೆಂಡ್ಸ್. ಸೊ ನ್ಯಾಷನಲ್ ಆಂಥಮ್ ಜೊತೆಗೆ ಇದೊಂದು ಫ್ರೆಂಡ್ಸ್ ಮಾಡಿ ಮುಂದಿನ ಕಾರ್ಯಕ್ರಮ